ಉತ್ತಮ ಹಾಡಿನ ಮೂಲಕವಾಗಿ ಇವತ್ತಿನ ತರಗತಿಯನ್ನ ನಾವು ಆರಂಭ ಮಾಡೋಣ. ಈ ಹಾಡನ್ನ ಹೇಳಬೇಕು ಅಂತ ಹೇಳಿ ಕುಮಾರಿ ಅನಘಾ ಅವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಕುಮಾರಿ ಅನಘಾ ಅವರು ಸುಸಂಸ್ಕೃತರಾಗಿ ಜ್ಯೋತಿಷ್ಯ ಅಧ್ಯಯನವನ್ನ ಉಡುಪಿಯಲ್ಲಿ ಮಾಡ್ತಾ ಇರ್ತಾರೆ. ಅವರಿಗೆ ಪ್ರತಿಷ್ಠಾನ ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಅವರು ಇವತ್ತಿನ ಈ ಪ್ರಾರ್ಥನಾ ಗೀತೆಯನ್ನು ಹೇಳಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ. ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ. ಸರ್ವಮಂಗಲದಾಯಿಕೆ ಸರ್ವಾರ್ಥ ಸಿದ್ಧಿ ವಿದಾಯಿಕೆ. ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ. ಗಾನಲೋಲೆ ದೀನಪಾಲೆ ಮಾನನೀಯ ಸುರಾರ್ಚಿತೆ. ಗಾನಲೋಲೆ ದೀನಪಾಲೆ ಮಾನನೀಯ ಸುರಾರ್ಚಿತೆ. ಘೋರ ಕಲುಷ ವಿಧಾತ್ರಿ ಶಂಕರಿ ವೀರಚರಿತೆ ಅಂಬಿಕೆ. ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ. ಸಪ್ತ ಸುಂದರ ನೀಲ ಹಿಮಗಿರಿ ಶುಭ್ರ ಸಾನು ನಿವಾಸಿಕೆ. ಸಪ್ತ ಸುಂದರ ನೀಲ ಹಿಮಗಿರಿ ಶುಭ್ರ ಸಾನು ನಿವಾಸಿಕೆ. ಯಕ್ಷ ಕಿನ್ನರ ಸಿದ್ಧ ಚಾರಣ ಲಾಲಿಕಾವರ ಪಾಲಿಕೆ. ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ. ಸರ್ವಮಂಗಲದಾಯಿಕೆ ಸರ್ವಾರ್ಥ ಸಿದ್ಧಿ ವಿದಾಯಿಕೆ. ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ. ಅಂಬಿಕೆ ಜಗದಂಬಿಕೆ. ಸುಶ್ರಾವ್ಯವಾಗಿ ಹಾಡನ್ನ ಹೇಳಿದಂತಹ ಕುಮಾರಿ ಅನಘ ಅವರಿಗೆ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಿದ್ದೇನೆ. ಸರ್ವರಿಗೂ ಕೂಡ ತಿಳಿದಂತೆ ನಿನ್ನೆ ದಿನ ನಾವು ದೇವತೆ ಅಂದ್ರೆ ಏನು, ದೇವರು ಅಂದ್ರೆ ಯಾರು ಎಂಬುವಂತಹ ಒಂದು ಸ್ಥೂಲ ಪರಿಚಯವನ್ನ ನಾವು ನೋಡ್ಕೊಂಡ್ವಿ. ಪರಮಾತ್ಮ ಅಂತ ಹೇಳಿದ್ರೆ ಅವನಿಗೆ ಯಾವುದೇ ರೀತಿಯಾದಂತಹ ನಾಮ ರೂಪ ಯಾವುದು ಕೂಡ ಅವನಿಗೆ ಇರೋದಿಲ್ಲ. ಅದೇ ಪರಮಾತ್ಮ ಸಾಧಕರಿಗೆ ಅರ್ಥಾತ್ ಲೋಕಕ್ಕೆ ಅನುಗ್ರಹ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಸಗುಣ ರೂಪವನ್ನ ಧರಿಸ್ತಾನೆ, ಲೀಲಾಮಯಗಳನ್ನ ಅವನು ಮಾಡ್ತಾನೆ. ಯಾಕೆ ಇದನ್ನ ಮಾಡ್ತಾನೆ ಅಂತ ಹೇಳಿದ್ರೆ ಸಾಧಕರ ಅನುಗ್ರಹಕ್ಕೋಸ್ಕರವಾಗಿ ಅವನು ಇದನ್ನ ಮಾಡ್ತಾನೆ. ಈ ವಿಷಯವನ್ನ ಶಂಕರರು ತಮ್ಮ ಭಾಷ್ಯದಲ್ಲಿ ಬರೀತಾರೆ. ಸಾಧಕರ ಅನುಗ್ರಹಕ್ಕೋಸ್ಕರವಾಗಿಯೇ ಆ ಪರಮಾತ್ಮ ಸಗುಣ ರೂಪವನ್ನ ಹೊಂದುತ್ತಾನೆ ಅಂತ ಹೇಳಿ. ಆ ಸಗುಣ ರೂಪದ ಆರಾಧನೆಯನ್ನ ಮಾಡೋದ್ರಿಂದ ನಾವು ಚಿತ್ತಶುದ್ಧಿಯನ್ನ ಹೊಂದಬಹುದು. ತನ್ಮೂಲಕವಾಗಿ ಶ್ರವಣ ಮನನ ನಿಧಿಧ್ಯಾಸನ ಮೂಲಕವಾಗಿ ಕೂಡ ಮುಂದಿನ ಸಾಧನೆಯಲ್ಲಿ ನಾವು ತೊಡಗೊಳ್ಳಬಹುದು ಎಂಬುವಂಥದ್ದು ನಮಗಿಲ್ಲಿ ಮನಗಾಣಬಹುದಾಗಿದೆ. ಆತ್ಮೀಯರೇ, ನಿಮಗೆಲ್ಲರಿಗೂ ಕೂಡ ತಿಳಿದಂತೆ ಪೂಜಾ ವಿಧಾನದಲ್ಲಿ ಹಲವಾರು ಪ್ರಭೇದಗಳಿದೆ. ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು ಒಂದು ವಿಧಾನ, ಉತ್ಸವಗಳಲ್ಲಿ ಮಾಡುವಂತಹ ಪೂಜಾ ವಿಧಾನ ಬೇರೆ, ವ್ರತಗಳಲ್ಲಿ ಮಾಡುವಂತಹ ಪೂಜಾ ವಿಧಾನ ಬೇರೆ, ನಿತ್ಯದಲ್ಲಿ ಮಾಡುವಂತಹ ಪೂಜಾ ವಿಧಾನ ಬೇರೆ, ಹಾಗೂ ಆ ಪ್ರದೇಶಕ್ಕೆ ಅನುಗುಣವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ನಾವಲ್ಲಿ ಕಾಣಬಹುದಾಗಿದೆ. ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಪೂರ್ವಭಾವಿಯನ್ನು ನೋಡ್ತಾ ಹೋದ್ರೆ
ಯಾವ ಯಾವ ತರವಾಗಿರುವಂತಹ ಆಧಾರವನ್ನ ಇಟ್ಟುಕೊಂಡು ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಮೂರ್ತಿಯನ್ನ ಇಟ್ಟುಕೊಂಡು ಪೂಜೆ ಮಾಡ್ತೇವೆ. ಅದೇ ತರಹ ಯಂತ್ರದಲ್ಲಿ ಪೂಜೆಯನ್ನ ಮಾಡುವಂತಹ ಕ್ರಮ ಇದೆ. ಕಲಶಗಳಲ್ಲಿ ಯಾವುದೋ ಒಂದು ಹೋಮ ಮಾಡ್ತಾ ಇದ್ದಾರೆ, ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಇದ್ದಾರೆ, ಇಂತಹ ಸಂದರ್ಭದಲ್ಲಿ ಕಲಶದಲ್ಲಿ ದೇವತೆಯನ್ನ ಆವಾಹನೆ ಮಾಡಿ ಪೂಜೆ ಮಾಡುತ್ತೇವೆ. ಅದೇ ತರಹ ಮಂಡಲಗಳಲ್ಲಿ ರೇಖಾ ವಿನ್ಯಾಸಗಳು, ರಂಗವಲ್ಲಿ ಇತ್ಯಾದಿ ಚೂರ್ಣಿಕಗಳ ಮೂಲಕವಾಗಿ ವಿಶಿಷ್ಟ ಯಂತ್ರದ ರೂಪದಲ್ಲಿ ಬರೆದಿರುವಂತಹ ಮಂಡಲದಲ್ಲಿಯೂ ಕೂಡ ದೇವತೆಯನ್ನ ಆವಾಹಿಸಿ ಆರಾಧನೆಯನ್ನ ಮಾಡುತ್ತೇವೆ. ದಕ್ಷಿಣ ಭಾರತದ ಕೆಲವೊಂದಿಷ್ಟು ಪ್ರಾಂತದಲ್ಲಿ ದೀಪದಲ್ಲಿಯೂ ಕೂಡ ದೇವರನ್ನ ಆವಾಹನೆ ಮಾಡಿ ಪೂಜೆಯನ್ನು ಮಾಡುವಂತಹ ಕ್ರಮ ಇದೆ. ಹೀಗೆ ಹಲವಾರು ವಿಧವಾಗಿ ನಾವು ಆರಾಧನೆಯನ್ನ ಮಾಡುವಂತಹ ವಿಷಯವನ್ನ ನಾವು ನೋಡಬಹುದಾಗಿದೆ. ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವಂತಹ ಭಾವನೆ ನಮಗಿರಬಾರದು. ಎಲ್ಲದೂ ಕೂಡ ಶ್ರೇಷ್ಠವೇ. ಕೆಲವೊಂದು ಪ್ರದೇಶದಲ್ಲಿ ಮೂರ್ತಿ ಇರುತ್ತೆ, ಮೂರ್ತಿ ಇಲ್ಲ ಅಂತ ಹೇಳಿದ್ರೆ ಒಂದು ಶಿಲೆ ಇರುತ್ತೆ, ಅಥವಾ ಆ ಪ್ರದೇಶವೇ ಪೂಜೆ ಮಾಡುವಂತಹ ಕ್ರಮ ಇರುತ್ತೆ. ದಕ್ಷಿಣ ಕನ್ನಡದ ಕೆಲವೊಂದಿಷ್ಟು ಪ್ರಾಂತದಲ್ಲಿ ನಾಗಬನ ಅಥವಾ ಈ ದೇವರ ಜಾಗ ಎಂಬುದಾಗಿ ಒಂದಿಷ್ಟು ಜಾಗವನ್ನು ಬಿಟ್ಟಿರ್ತಾರೆ. ಆ ದೇವತಾ ಸಾನ್ನಿಧ್ಯ ಆ ಕ್ಷೇತ್ರದಲ್ಲಿಯೇ ಇರುತ್ತೆ. ಕೆಲವೊಂದಿಷ್ಟು ಸತಿ ಮೂರ್ತಿ ಇರಬಹುದು, ಮೂರ್ತಿ ಇಲ್ಲದೆ ಇರಬಹುದು, ಆದರೆ ಆ ಕ್ಷೇತ್ರದಲ್ಲೇ ಆ ಸಾನ್ನಿಧ್ಯ ಇರುತ್ತೆ ಎನ್ನುವಂತಹ ನಂಬಿಕೆ, ಅದರ ಬಗ್ಗೆ ವಿಶ್ವಾಸ, ಆ ದೇವತಾ ಚೈತನ್ಯದ ಬಗ್ಗೆ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ. ನಾವು ಈಗ ಹೇಳಿಕೊಡುವಂತಹ ಪೂಜಾ ವಿಧಾನ ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮೂರ್ತಿಯಲ್ಲಿ ಪೂಜೆ ಮಾಡುವುದು ಹೇಗೆ ಎನ್ನುವಂಥದ್ದನ್ನು ನಾವಿಲ್ಲಿ ಹೇಳಿಕೊಡ್ತೇವೆ. ಈ ಪೂಜಾ ವಿಧಾನದ ಕಲ್ಪನೆಗಳು ಹೇಗೆ ನಮಗೆ ನಾವು ಈಗ ಉಪಯೋಗಿಸ್ತಿರುವಂತಹ ಪೂಜಾ ವಿಧಾನಗಳು ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ, ಇದು ತಂತ್ರಗಳ ಮೂಲಕವಾಗಿ, ತಂತ್ರ ಗ್ರಂಥಗಳು, ತಂತ್ರಶಾಸ್ತ್ರ ಅಂತ ಹೇಳ್ತಾರೆ, ಆ ತಂತ್ರಶಾಸ್ತ್ರದ ಹಾಗೂ ಪುರಾಣದಲ್ಲಿ ಹೇಳಿರುವಂತಹ ವಿಧಾನವನ್ನ ಎಲ್ಲವನ್ನು ಕೂಡ ನಾವು ಮಿಶ್ರಣ ಮಾಡಿ ನಾವು ಇವಾಗ ಪೂಜಾ ವಿಧಾನವನ್ನ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆಯೂ ಕೂಡ. ದೇವಸ್ಥಾನದ ಪೂಜಾ ವಿಧಾನ ಅಂದ್ರೆ ಏನು ಅಂತ ಹೇಳಿದ್ರೆ, ದೇವಸ್ಥಾನ ದೇವರ ಪ್ರತಿಷ್ಠೆ ಮಾಡಬೇಕಾದಾಗ ಕೆಲವೊಂದಷ್ಟು ಸಂಕಲ್ಪಗಳನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿರ್ತಾರೆ. ಈ ರೀತಿಯಾಗಿಯೇ ನಾವು ಇಲ್ಲಿ ಪೂಜೆಯನ್ನ ಮಾಡುತ್ತೇವೆ, ಇಂತಹ ಉದ್ದೇಶಕ್ಕೋಸ್ಕರವಾಗಿಯೇ ಈ ದೇವತೆಯನ್ನ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ ಎಂಬುದಾಗಿ ಅಲ್ಲಿ ಸಂಕಲ್ಪಿಸಿ ಪ್ರಾರ್ಥನೆಯನ್ನ ಮಾಡಿರುತ್ತಾರೆ. ಅದಕ್ಕೆ ತಕ್ಕಂತೆ ಅವರು ಪೂಜೆಯನ್ನ ಮಾಡ್ತಾರೆ. ಆಗಮಗಳು ಹಲವಾರು ರೀತಿಯಾದಂತಹ ಆಗಮಗಳಿದೆ. ಪ್ರಧಾನವಾಗಿ 6 ಆಗಮಗಳಿದೆ. ಅಲ್ಲಿಯೂ ಕೂಡ ಹಲವಾರು ಪ್ರಭೇದಗಳನ್ನು ನಾವು ಭಾರತದಲ್ಲಿ ಕಾಣಬಹುದು. ಆ ಪ್ರದೇಶದ ಅನುಸಾರವಾಗಿ ಆಗಮಗಳು ಕೆಲವೊಂದಿಷ್ಟು ಬದಲಾವಣೆಗಳನ್ನ ನೋಡಬಹುದಾಗಿದೆ. ದೇವಸ್ಥಾನಗಳೆಲ್ಲವೂ ಕೂಡ ಆಗಮದ ಅನುಸಾರವಾಗಿಯೇ ಕಟ್ಟಿರಬೇಕಾಗಿರುತ್ತೆ. ಅಂದ ಮಾತ್ರಕ್ಕೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಕೇವಲ ಶಿಲೆ ಅಥವಾ ಯಾವುದೊಂದು ವಿಗ್ರಹ ಇದೆ, ನೀವು ಹೇಳುವಂತೆ ಆಗಮೋಕ್ತವಾಗಿ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಚೈತನ್ಯ ಶಕ್ತಿ ಇಲ್ಲ ಎಂಬುವಂತಹ ಭಾವನೆ ಇರಬಾರದು. ನಿನ್ನೆಯಷ್ಟೇ ಈ ವಿಚಾರವನ್ನ ನಾವು ಚರ್ಚೆ ಮಾಡಿದ್ವಿ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಮೂರ್ತಿಯ ಸಮೀಪದಲ್ಲಿ ನಿತ್ಯವೂ ಕೂಡ ಶ್ರದ್ಧೆಯಿಂದ ಪುಷ್ಪವನ್ನೋ, ಫಲವನ್ನೋ, ಧೂಪವನ್ನೋ, ದೀಪವನ್ನೋ ಆ ದೇವತಾ ಚೈತನ್ಯಕ್ಕೆ ಅರ್ಪಣೆ ಮಾಡ್ತಾ ಇದ್ರೆ ಆ ಚೈತನ್ಯ ಶಕ್ತಿಯಲ್ಲಿ ಒಡಮೂಡಿರುತ್ತೆ ಎಂಬುವಂಥದ್ದು ಹಲವಾರು ಜ್ಯೋತಿಷ್ಕರ ಅಭಿಪ್ರಾಯವಾಗಿದೆ. ಅಷ್ಟೇ ಅಲ್ಲದೆ ಅದು ಸತ್ಯವೂ ಕೂಡ ಆಗಿದೆ. ಹಾಗಾಗಿ ಆಗಮೋಕ್ತ ದೇವಸ್ಥಾನಗಳಲ್ಲಿ ಪರಂಪರಾನುಗತವಾಗಿ ಬರುವಂತಹ ಅರ್ಚಕರ ಕುಟುಂಬದಿಂದ ಪೂಜೆಯನ್ನ ಆ ದೇವತೆ ಸ್ವೀಕಾರ ಮಾಡುತ್ತೆ. ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬರಬಹುದು. ಸಾಮಾನ್ಯವಾಗಿ ಇತ್ತೀಚೆಗೆ ಈ ಪ್ರಶ್ನೆ ಎಲ್ಲರಿಗೂ ಕೂಡ ಉದ್ಭವ ಆಗಿರುತ್ತೆ. ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಬೇಕು,
ಗರ್ಭಗುಡಿಗೆ ಎಲ್ಲರಿಗೂ ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಪೂಜೆ ಮಾಡುವಂತಹ ಅವಕಾಶ ಇಲ್ಲ. ಕೇವಲ ಅರ್ಚಕರಿಗೆ ಮಾತ್ರ, ಯಾವುದೋ ಉಚ್ಚ ಕುಲದವರಿಗೆ ಮಾತ್ರ ಅಲ್ಲಿ ಪ್ರವೇಶ ಎಂಬುವಂತಹ ಒಂದು ಭಾವನೆ ಇದೆ. ಏನು ಅದರ ಒಳಾರ್ಥ ಏನು, ಅದರ ಚಿಂತನೆಯನ್ನ ನಾವು ನೋಡ್ತಾ ಹೋದ್ರೆ, ಉದಾಹರಣೆಗೆ ಒಬ್ಬ ತಂದೆ ಇರ್ತಾನೆ. ಆ ತಂದೆಯ ಮಗ ಅವನಿಗೆ ತುಂಬಾ ಹತ್ತಿರ ಆಗಿರ್ತಾನೆ. ಅವನ ಕುಟುಂಬದವರೆಲ್ಲರೂ ಕೂಡ ಅವನಿಗೆ ಹತ್ತಿರ ಆಗಿರ್ತಾರೆ. ಅದೇ ತರಹ ತಲತಲಾಂತರಗಳಿಂದ ಅರ್ಚಕರು, ಅದೇ ಕುಟುಂಬದ ಅರ್ಚಕರು ಆ ದೇವತಾ ಸಾನ್ನಿಧ್ಯದ ಅಭಿವೃದ್ಧಿಗೋಸ್ಕರ, ಚೈತನ್ಯದ ರಕ್ಷಣೆಗೋಸ್ಕರ ಒಂದೇ ಕ್ರಮದಲ್ಲಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಹೇಗೆ ಒಬ್ಬ ವ್ಯಕ್ತಿಗೆ ಪ್ರತಿನಿತ್ಯವೂ ಒಂದು ರೀತಿಯ ದಿನಚರ್ಯೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದು, ಒಂದಷ್ಟು ದಿನಗಳ ಕಾಲ ಅದನ್ನ ಬದಲಾವಣೆ ಮಾಡಿಕೊಂಡ್ರೆ ಅವನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ. ಅದೇ ತರಹ ಒಂದು ದೇವತಾ ಚೈತನ್ಯವನ್ನ ಯಾವುದೋ ಒಂದು ವಿಶಿಷ್ಟ ಕಾರಣಕ್ಕೆ ಮಹಾತ್ಮರು ಪ್ರತಿಷ್ಠಾಪಿಸಿರುವಂತಹ ಆ ಗರ್ಭಗುಡಿಯಲ್ಲಿ ಒಂದೇ ಕ್ರಮವಾಗಿ ಪೂಜೆಯನ್ನ ಸಲ್ಲಿಸಬೇಕಾಗತ್ತೆ. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಗರ್ಭಗುಡಿಯಲ್ಲಿ ಹೆಚ್ಚು ಜನರಿಗೆ ಪ್ರವೇಶ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಚೈತನ್ಯವನ್ನ ಕಾಪಾಡಿಕೊಳ್ಳುವಂತಹ, ಚೈತನ್ಯದ ರಕ್ಷಣೆ, ಚೈತನ್ಯದ ಸ್ವರೂಪ ಇನ್ನು ವೃದ್ಧಿಯಾಗಬೇಕು ಅಂತ ಹೇಳಿದ್ರೆ ಹೆಚ್ಚು ಜನರ ಸಂಪರ್ಕ ಅಲ್ಲಿ ಇರಬಾರದು. ಹಾಗೂ ಯಾರು ಆ ಸಂಪರ್ಕಕ್ಕೆ ಬರ್ತಾರೋ ಅವರು ಅದೇ ವಂಶವಾಹಿಯವರು ಆಗಿರಬೇಕು ಎನ್ನುವಂತಹ ಒಂದು ಸಂಪ್ರದಾಯ, ಅದಕ್ಕೆ ಬೇಕಾಗಿರುವಂತಹ ಶಾಸ್ತ್ರದ ಆಧಾರಗಳು ಕೂಡ ನಮಗೆ ಆಗಮದಲ್ಲಿ ಸಿಗುತ್ತೆ, ಆಗಮ ಶಾಸ್ತ್ರದಲ್ಲಿ. ಹಾಗಾಗಿಯೇ ಅಂತಹ ಪ್ರದೇಶಗಳಲ್ಲಿ ಗರ್ಭಗೃಹದ ಪ್ರವೇಶದಲ್ಲಿ ಎಲ್ಲರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಹಾಗಂದ ಮಾತ್ರಕ್ಕೆ ಬೇರೆಯವರು ಪೂಜೆ ಮಾಡೋದಕ್ಕೆ ಸಾಧ್ಯವಿಲ್ವೋ? ಸರ್ವರೂ ಕೂಡ ಯಾರು ಯಾರು ಭಕ್ತರಾಗಿ ಭಗವಂತನ ಆರಾಧನೆಯನ್ನ ಮಾಡಲು ಬಯಸ್ತಾರೋ ಸರ್ವರಿಗೂ ಕೂಡ ಆ ಭಗವದ್ ಆರಾಧನೆಯಲ್ಲಿ ಪಾಲು ಇದೆ. ಅವರು ಆ ಭಗವಂತನ ಆರಾಧನೆಯನ್ನ ಮಾಡಬಹುದು. ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಆ ದೇವತಾ ಸ್ಥಾನವನ್ನ ಪ್ರವೇಶಿಸಿ, ದೇವರನ್ನ ಧ್ಯಾನಿಸಿ, ದೇವರ ಸ್ತೋತ್ರಗಳನ್ನ ಹೇಳುವುದರ ಮೂಲಕವಾಗಿ ಅಥವಾ ಅಲ್ಲಿಯ ಸೇವೆಗಳನ್ನ ಮಾಡೋದರ ಮೂಲಕವಾಗಿ ಆ ದೇವತೆಯನ್ನ ಆರಾಧನೆ ಮಾಡಬಹುದು. ಇಲ್ಲ, ನಾನು ಗರ್ಭಗೃಹದಲ್ಲಿ ಮೂರ್ತಿಯನ್ನ ಮುಟ್ಟಿಯೇ ಆರಾಧನೆ ಮಾಡಿದ್ರೆ ಮಾತ್ರ ಪೂಜೆ ಎನ್ನುವಂತಹ ಭಾವನೆ ಯಾರಿಗೂ ಕೂಡ ಬರಬಾರದು. ಯಾಕೆ ಅಂತ ಹೇಳಿದ್ರೆ, ಪೂಜೆ ಎನ್ನುವಂಥದ್ದು ಕೇವಲ ದೇವತಾ ವಿಗ್ರಹದ ಸಮೀಪದಲ್ಲಿ ಕೂತು ಮಾಡಿದ್ರೆ ಮಾತ್ರ ಎನ್ನುವಂತಹ ಭಾವನೆ ಇಲ್ಲ. ಆ ಪ್ರಾಂಗಣದಲ್ಲಿ, ದೇವತಾ ಆಲಯದ ಪ್ರಾಂಗಣದಲ್ಲಿ ಎಲ್ಲಿಯೇ ಕುಳಿತುಕೊಂಡು ಆ ದೇವತೆಯನ್ನ ಧ್ಯಾನಿಸಿಕೊಂಡು ಮಾಡುವಂತಹ ಎಲ್ಲ ಕ್ರಿಯೆಗಳು ಕೂಡ ಆ ದೇವತಾರಾಧನೆಯ ಅಂಶವೇ ಆಗಿರುತ್ತೆ ಹೊರತು ಅದರ ಪ್ರತ್ಯೇಕವಾಗಿ ಇರೋದಿಲ್ಲ. ಹಾಗಾಗಿ ದೇವತಾರಾಧನೆ, ದೇವಸ್ಥಾನಗಳಲ್ಲಿ ದೇವತಾರಾಧನೆ ಅಂದ್ರೆ ಈ ರೀತಿಯಾಗಿ ಇರುತ್ತದೆ. ಇನ್ನು ಹಲವಾರು ವಿಶಿಷ್ಟ ಸಂದರ್ಭಗಳಲ್ಲಿ ಪುರೋಹಿತರು ಅಥವಾ ಮನೆಯ ಪರಂಪರಾನುಗತವಾಗಿ ಬಂದಿರುವಂತಹ ಹಿರಿಯರು ಯಾರೋ ಒಬ್ರು ನಮಗೆ ವಿಶಿಷ್ಟ ಪೂಜೆಗಳನ್ನ ಮಾಡಿಸ್ತಾರೆ. ವಾರ್ಷಿಕವಾಗಿ ಕೆಲವೊಂದಿಷ್ಟು ವ್ರತಗಳನ್ನ, ಗಣಪತಿ ವ್ರತವನ್ನ, ಸಂಕಷ್ಟಹರ ಗಣಪತಿ ವ್ರತವನ್ನಾಗಿರಬಹುದು, ಮಹಾಶಿವರಾತ್ರಿ ವ್ರತವನ್ನಾಗಿರಬಹುದು, ಕೇದಾರೇಶ್ವರ ವ್ರತವನ್ನಾಗಿರಬಹುದು, ಅನಂತ ಚತುರ್ದಶಿಯ ವ್ರತವನ್ನಾಗಿರಬಹುದು, ಗೌರಿ ವ್ರತವನ್ನ ಎಲ್ಲ ಕೂಡ ಮಾಡಿಸ್ತಾರೆ. ಅದಕ್ಕೆ ಮೂಲ ಏನು ಅಂತ ಚಿಂತನೆ ಮಾಡೋದಾದ್ರೆ, ಇದಕ್ಕೆ ಮೂಲ ಪುರಾಣಗಳಲ್ಲಿ ಇಂತಹ ವಿಶಿಷ್ಟ ದಿನದಂದು, ಪರ್ವದಿನದಂದು ಇಂತಹ ದೇವತೆಯ ಆರಾಧನೆಯನ್ನ ಈ ರೀತಿಯಾಗಿ ಮಾಡಬೇಕು ಎಂಬುವಂತಹ ನಿರ್ದೇಶಗಳು ನಮಗೆ ಸಿಗ್ತದೆ. ಅದರ ನಿರ್ದೇಶಕ್ಕೆ ಅನುಸಾರವಾಗಿ ಕಲ್ಪಗಳು ಅಂತ ಇರುತ್ತೆ. ಆ ಕಲ್ಪಗಳಲ್ಲಿ, ಆ ದೇವತಾ ಸಂಬದ್ಧವಾಗಿರುವಂತಹ ಕಲ್ಪಗಳಲ್ಲಿ ತಿಳಿಸಿರುವಂತೆ ಆ ವ್ರತಗಳು ಇರುತ್ತೆ. ಕೆಲವೊಂದಿಷ್ಟು ವಿಶಿಷ್ಟ ಉತ್ಸವಗಳಲ್ಲಿ ಇದನ್ನ ನಾವು ಬಳಸ್ತೇವೆ. ಅದೇ ತರಹ ನಾವು ಯಾವ ವಿಧಾನವನ್ನು ಅನುಸರಿಸ್ತೇವೆ
ಅಂತ ಹೇಳಿದ್ರೆ ಇಲ್ಲಿ ಷೋಡಶೋಪಚಾರ ಪೂಜಾ ವಿಧಾನಂ ಅಂತ ಹೇಳಿ ಪುಸ್ತಕದ ಹೆಸರಿದೆ. ದೇವತಾ ಆರಾಧನೆ ಮಾಡುವಂತಹ ಕ್ರಮಗಳಲ್ಲಿ ಹಲವಾರು ರೀತಿಯಾದಂತಹ ಉಪಚಾರಗಳನ್ನು ನಾವು ಕಾಣಬಹುದು. ಆ ಹೇಗೆ ಒಂದು ಅತಿಥಿ ಬಂದಿದ್ದಾನೆ ಅಂತ ಹೇಳಿದಾಗ ಅವನಿಗೆ ನೀರು ಕೊಡ್ತೇವೆ ಕುಡಿಯುವುದಕ್ಕೆ, ಅದುತ್ತರ ಕೆಲವೊಂದಿಷ್ಟು ಉಭಯ ಕುಶಲೋಪರಿ ಮಾತುಗಳನ್ನ ಆಡ್ತೇವೆ, ಅವರಿಗೆ ಭೋಜನವನ್ನ ಮಾಡಿಸ್ತೇವೆ, ತದುತ್ತರ ಪ್ರೀತಿ ವಿಶ್ವಾಸಗಳ ಮೂಲಕವಾಗಿ ಇನ್ನೊಂದಿಷ್ಟು ಸಂತೋಷಗಳನ್ನ ಅವರಿಗೆ ಹಂಚಿಕೊಂಡು ಉಡುಗೊರೆಗಳನ್ನ ನೀಡ್ತೇವೆ, ತರುತ್ತರ ಅವರನ್ನ ಬೀಳ್ಕೊಡ್ತೇವೆ. ದೇವತಾರಾಧನೆಗಳಲ್ಲಿಯೂ ಕೂಡ ಹಲವಾರು ಕ್ರಮಗಳಿದೆ. ಪಂಚೋಪಚಾರ ಪೂಜಾ ವಿಧಾನಂ, ಷೋಡಶೋಪಚಾರ ಪೂಜಾ ವಿಧಾನ, ಅಷ್ಟಾದಶೋಪಚಾರ ಪೂಜಾ ವಿಧಾನ, ರಾಜೋಪಚಾರ ಪೂಜಾ ವಿಧಾನ, ಚತ್ವಾರಿಂಶದುತ್ತರ ಈ ತರ 24 ಬಗೆಯ ವಿಧಾನದಿಂದ ಪೂಜೆ ಮಾಡುವಂಥದ್ದು, 48 ವಿಶೇಷ ಉಪಚಾರಗಳಿಂದ ಪೂಜೆ ಮಾಡುವಂಥದ್ದು, 108 ಉಪಚಾರಗಳಿಂದ ಪೂಜೆ ಮಾಡುವಂತಹ, ಈ ರೀತಿಯಾಗಿ ದೀರ್ಘವಾಗಿ ಉಪಚಾರಗಳು ಇದ್ದು ಅದರ ಪೂಜೆಯನ್ನ ಮಾಡುವಂತಹ ಪ್ರಕ್ರಿಯೆಗಳನ್ನು ಕೂಡ ನಾವು ನೋಡ್ತೇವೆ. ಸಾಮಾನ್ಯವಾಗಿ ರಾಜೋಪಚಾರ ಪೂಜಾ ವಿಧಾನ ಅಥವಾ ಈಗಷ್ಟ ಹೇಳಿದಂತೆ 108 ಉಪಚಾರ ಪೂಜಾ ವಿಧಾನ ಇದೆಲ್ಲವನ್ನು ಕೂಡ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನಾವು ನೋಡ್ತೇವೆ, ಅಥವಾ ಕೆಲವೊಂದಿಷ್ಟು ವಿಶಿಷ್ಟ ಸಂದರ್ಭದಲ್ಲಿ ನಾವು ಇದನ್ನ ನೋಡ್ತೇವೆ. ನಿತ್ಯ ಪೂಜೆಗಳಲ್ಲಿ ಅರ್ಥಾತ್ ಮನೆಯಲ್ಲಿ ಮಾಡುವಂತಹ ನಿತ್ಯ ಪೂಜೆಯಲ್ಲಿ ಇದನ್ನು ನಾವು ಮಾಡುವುದು ಕಡಿಮೆ. ನಿತ್ಯವೂ ಕೂಡ ನಾವು ಮನೆಯಲ್ಲಿ ಷೋಡಶೋಪಚಾರ ಪೂಜಾ ವಿಧಾನವನ್ನ ನಾವು ಅನುಸರಿಸ್ತೇವೆ. 16 ರೀತಿಯಾದಂತಹ ಉಪಚಾರಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ ತನ್ಮೂಲಕವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಉದ್ದೇಶದಿಂದ ಈ ಕ್ರಮವನ್ನ ನಾವು ಹಿಂದಿನಿಂದನೂ ಕೂಡ ಅನುಸರಿಸಿಕೊಂಡು ಬಂದಿರ್ತೇವೆ. ಇಲ್ಲಿ ನಾವು ಹೇಳಿಕೊಡುವಂತಹ ಪೂಜಾ ವಿಧಾನದಲ್ಲಿ ಯಾವುದೇ ರೀತಿಯಾದಂತಹ ಮಂತ್ರಭಾಗವನ್ನು, ಕ್ಲಿಷ್ಟ ರೂಪವಾಗಿರುವಂತಹ ಕ್ರಮವನ್ನು ಹೇಳ್ಕೊಡೋದಿಲ್ಲ. ಸಾಮಾನ್ಯವಾಗಿ ಸರಳವಾಗಿರುವಂತಹ ಶ್ಲೋಕ ರೂಪ ಮಂತ್ರಗಳನ್ನ ಸರಳವಾಗಿ ಎಲ್ಲರೂ ಅಭ್ಯಾಸಿಸುವಂತಹ ಕ್ರಮವನ್ನೇ ನಾವಿಲ್ಲಿ ಹೇಳ್ಕೊಡ್ತೇವೆ. ನಿನ್ನೆ ಯಾರೋ ಕೇಳಿದ್ರು, ನೀವು ಯಾವ ರೀತಿಯಾಗಿ ಪೂಜಾ ವಿಧಾನವನ್ನು ಹೇಳ್ಕೊಡ್ತೇವೆ, ಪುರುಷ ಸೂಕ್ತ ಶ್ರೀ ಸೂಕ್ತ ವಿಧಾನದಿಂದ ಪೂಜೆ ಹೇಳ್ಕೊಡ್ತಿರೋ, ಮಂತ್ರದಲ್ಲಿ ಹೇಳಿರುವಂತ ಹೇಳ್ಕೊಡ್ತಿರೋ ಅಂತ ಹೇಳಿ ಹಲವಾರು ಪ್ರಶ್ನೆಗಳನ್ನ ಕೊನೆಯಲ್ಲಿ ಕೆಲವರು ಕೇಳಿದ್ರು. ಅದರ ಬಗ್ಗೆ ಉತ್ತರವನ್ನ ನೀಡೋದಾದ್ರೆ, ಮಂತ್ರದ ಮೂಲಕವಾಗಿ ಪೂಜೆ ಮಾಡಿದಾಗ ಮಾತ್ರ ದೇವರಿಗೆ ಪ್ರೀತಿ ಆಗುತ್ತೆ ಎನ್ನುವಂಥ ಭಾವನೆ ಇಲ್ಲ. ಯಾರಿಗೆ ಮಂತ್ರವನ್ನ ತಿಳಿದು ಮಂತ್ರವನ್ನ ಅಭ್ಯಸಿಸಿ ಮಂತ್ರದ ಮೂಲಕವಾಗಿಯೇ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಮಾತ್ರ ಭಗವಂತನ ಒಲಿತಾನೆ. ಅದು ಇಲ್ಲದೆ ಕೇವಲ ಒಂದು ಪುಷ್ಪವನ್ನ ಅರ್ಪಣೆ ಮಾಡಿದ್ರೆ ಭಗವಂತ ಒಲಿಯುವುದಿಲ್ಲ ಎನ್ನುವಂತ ಭಾವನೆ ಇಲ್ಲ. ಯಾರು ಅದನ್ನ ತಿಳಿದಿದ್ದಾರೋ ಅವರು ಹಾಗೆ ಮಾಡಬಹುದು. ಇಲ್ಲ ನಮಗೆ ಮಂತ್ರಗಳು ಗೊತ್ತಿಲ್ಲ, ಸರಳ ಮಂತ್ರಗಳಿಂದ ಪೂಜೆ ಮಾಡ್ತೇವೆ, ಅಥವಾ ನಮಗೆ ಮಂತ್ರಗಳು ಏನೂ ಗೊತ್ತಿಲ್ಲ, ಕೇವಲ ಭಗವಂತ ನಾಮ ಮಾತ್ರ ಗೊತ್ತುಂಟು, ಹಾಗಾಗಿ ಅವನಿಗೆ ಪುಷ್ಪವನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡ್ತೇವೆ, ಈ ಮೂರರಲ್ಲಿಯೂ ಕೂಡ ವ್ಯತ್ಯಾಸ ಇಲ್ಲ. ಆದರೆ ಒಂದು ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ಸರಳವಾಗಿರುವಂತಹ ವಿಧಾನವನ್ನ ನಾವು ಇಲ್ಲಿ ನಿಮ್ಮ ಮುಂದೆ ತಂದಿಟ್ಟಿದ್ದೇವೆ. ಏತನ್ಮೂಲಕವಾಗಿ ನಾವು ಆರಾಧನೆಯನ್ನ ಮಾಡುತ್ತಾ ಭಗವಂತನ ಪ್ರೀತಿಯನ್ನ ನಾವು ಪಡೆಯೋಣ ಎನ್ನುವಂಥ ಉದ್ದೇಶ. ಭಗವಂತನ ಆರಾಧನೆ ಮಾಡುವಲ್ಲಿ ಹಲವಾರು ರೀತಿಯಾದಂತಹ ವಿಧಾನಗಳಿದೆ ಅಂತ ಈಗಷ್ಟೇ ನಾನು ಹೇಳಿದ್ದೆ. ಆ ಕಾಲಕ್ಕೆ ಅನುಸಾರವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನೆಲ್ಲರೂ ಕೂಡ ಅಲ್ಲಿ ಮಾಡಿಕೊಂಡಿರುತ್ತಾರೆ. ರಾಜೋಪಚಾರ ವಿಧಾನದಲ್ಲಿ ಅಷ್ಟಾದಶೋಪಚಾರ ಪೂಜಾ ವಿಧಾನ, ದೈವೋಪಚಾರ ಪೂಜಾ ವಿಧಾನ, ಇಲ್ಲೆಲ್ಲಲ್ಲಿಯೂ ಕೂಡ ಏನು ಅಂತ ಹೇಳಿದ್ರೆ ಆ ಪೂಜಕ ಯಾರು ಪೂಜೆಯನ್ನ ಮಾಡ್ತಾನೋ ಅವನ ಶಕ್ತಿಗೆ ಅನುಸಾರವಾಗಿ ಅವನು ಪೂಜೆಯನ್ನ ಮಾಡ್ತಾ ಹೋಗ್ತಾನೆ. ರಾಜೋಪಚಾರ ವಿಧಾನದಲ್ಲಿ ಹಲವಾರು ರೀತಿಯಾದಂತಹ ವೇದ ಮಂತ್ರಗಳನ್ನ, ಹಲವಾರು ರೀತಿಯಾದಂತಹ ಉತ್ಸವಗಳ ರೀತಿಯಾಗಿ ವೈಭವೋಪೇತವಾಗಿ ಆ ಪೂಜೆಯನ್ನು ಅವನು ಮಾಡ್ತಾನೆ.
ಸಾಮಾನ್ಯವಾಗಿ ನಾವು ಮಾಡಬೇಕಾಗಿರುವಂತಹ ಪೂಜಾ ವಿಧಾನ ಯಾವುದು ಅಂತ ಹೇಳಿದ್ರೆ ಷೋಡಶೋಪಚಾರ ವಿಧಾನ. ಇಲ್ಲಿ ಏನ್ ಮಾಡ್ತೇವೆ? ಆ ಭಗವಂತನನ್ನ ಧ್ಯಾನವನ್ನ ಮಾಡ್ತೇವೆ. ತದುತ್ತರ ಆವಾಹನ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಉಪವೀತ, ಆಭರಣ, ಗಂಧ, ಅಕ್ಷತ, ಪುಷ್ಪ, ಆ ಧೂಪ, ದೀಪ, ನೈವೇದ್ಯ, ಏತನ್ಮೂಲಕವಾಗಿ ಆ ಭಗವಂತನನ್ನ ಪ್ರೀತಿಗೊಳಿಸುವಂತಹ ಒಂದು ವಿಶಿಷ್ಟ ಕ್ರಮವನ್ನ ನಾವಿಲ್ಲಿ ಕಂಡುಕೊಳ್ಳಲಿದ್ದೇವೆ. ಇದರಲ್ಲಿಯೂ ಕೂಡ ಕೆಲವೊಂದಷ್ಟು ವಿಷಯಗಳು ನಾವು ಜೋಡಿಸಿಕೊಂಡಿದ್ದೇವೆ, ನಮ್ಮ ಅನುಕೂಲಕ್ಕೋಸ್ಕರವಾಗಿ ನಾವು ಜೋಡಿಸಿಕೊಂಡಿದ್ದೇವೆ. ಆರಂಭದಲ್ಲಿ ನಾವು ಏನು ಮಾಡ್ತೇವೆ? ಯಾವುದೋ ಒಂದು ವಿಷಯವನ್ನು ನಾವು ಪ್ರಾರಂಭ ಮಾಡ್ತೇವೆ, ಯಾವುದೋ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಅದರ ಚಿಂತನೆಯನ್ನ ಮಾಡ್ತೇವೆ. ಉದಾಹರಣೆಗೆ, ನಾನು ಒಂದು ಆ ಕಾರನ್ನ ನಾನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಆ ಕಾರಿನ ಸ್ವರೂಪವನ್ನ ನಾನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತೇನೆ. ತದುತ್ತರ ಆ ಆ ಕಾರ್ಯದಲ್ಲಿ ನಾವು ಪ್ರವೃತ್ತರಾಗ್ತೇವೆ. ಅದೇ ತರಹ ಭಗವಂತನ ಪೂಜಾ ಸಂದರ್ಭದಲ್ಲಿಯೂ ಕೂಡ ಆ ಭಗವಂತನ ಸ್ವರೂಪವನ್ನ ನಾವು ಮನಸ್ಸಿನಲ್ಲಿ ಧ್ಯಾನಿಸಿಕೊಳ್ಳುತ್ತೇವೆ. ಅದನ್ನೇ ಧ್ಯಾನ ಅಂತ ಹೇಳ್ತೇವೆ. ತದುತ್ತರ ಆ ಧ್ಯಾನವನ್ನ ಮಾಡಿರುವಂತಹ ದೇವತೆಯನ್ನ ಮುಂದಿರುವಂತಹ ಬಿಂಬದಲ್ಲಿ, ವಿಗ್ರಹದಲ್ಲಿಯೋ ಅಥವಾ ಚಿತ್ರಪಟದಲ್ಲಿಯೋ ಆವಾಹನೆಯನ್ನ ಮಾಡುತ್ತೇವೆ. ಅವನು ಹರಿ ಓಂ. ನಮಸ್ತೆ, ಕೇಳಿಸ್ತಾ ಇದೆಯಾ? ಹರಿ ಓಂ. ಹರಿ ಓಂ, ಕೇಳಿಸ್ತಾ ಇದೆಯಾ ಸರ್ವರಿಗೂ? ಕೇಳಿಸ್ತದೆ ಮಹೋದಯ. ಅದು ಮಧ್ಯೆ ಕಿಮ್ ಇತಿ ನ ಜ್ಞಾತಂ, ಪ್ರಾಯಃ ತದ್ ಚಿಂತೆ ಸ್ವಯಮೇವ ಮಾಸ್ತु. ಸ್ವಯಮೇವ ಏತದ್ ಜಾತಂ. ಅಸ್ತು. ಹರಿ ಓಂ. ಸರ್ವರಿಗೂ ಕ್ಷಮೆ ಇರಲಿ, ಯಾವುದೋ ಒಂದು ತಾಂತ್ರಿಕ ದೋಷದಿಂದ
ಆ ಅಡಚಣೆಗಳು ಉಂಟಾಯಿತು. ಆ, ದೇವತಾರಾಧನೆಯನ್ನ ಹೇಗೆ ಮಾಡುವಂಥದ್ದು ಎನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಈ ತರದ ಉಪಚಾರ ರೂಪವಾಗಿ ಉಪಚಾರ ವಿಧಾನದಿಂದ ದೇವತೆಯನ್ನ ನಾವು ಪೂಜೆ ಮಾಡ್ತೇವೆ ಅಂತ ಹೇಳಿ ತಿಳ್ಕೊಳ್ತೀವಿ. ದೇವತಾ ಆರಾಧನೆಯನ್ನ ಮಾಡಬೇಕು ಎನ್ನುವಂಥ ಈ ವಿಷಯಗಳನ್ನಿಷ್ಟೂ ತಿಳ್ಕೊಂಡ್ವಿ. ಆದರೆ ನಮಗೆ ಇನ್ನೂ ಒಂದು ಚಿಕ್ಕ ಪ್ರಶ್ನೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಏನು ಅಂತ ಹೇಳಿದ್ರೆ, ದೇವರು ಎಲ್ಲಿದ್ದಾನೆ? ಸಾಮಾನ್ಯವಾಗಿ ಎಲ್ಲರೂ ಒಂದೇ ಉತ್ತರ ಹೇಳ್ಬಿಡ್ತೇವೆ, ದೇವರು ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳಿ. ಆದ್ರೆ ನಾವಿಲ್ಲಿ ಪೂಜೆ ಮಾಡ್ತಿರೋದು ಎಲ್ಲಿ ಅಂದ್ರೆ ಒಂದು ವಿಗ್ರಹದಲ್ಲಿ. ಯಾವುದೋ ವಿಗ್ರಹದಲ್ಲಿ ನಾವು ದೇವತೆಯನ್ನ ಪೂಜೆ ಮಾಡುತ್ತಿದ್ದೇವೆ. ಎಲ್ಲಾ ಕಡೆ ಇರ್ಬೇಕಾಗಿರ್ಬೇಕಾದಾಗ ನಾವು ವಿಗ್ರಹದಲ್ಲೇ ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪ್ರಸಿದ್ಧವಾಗಿರುವಂತಹ ಸುಭಾಷಿತ ನನಗೆ ನೆನಪಾಗ್ತಾ ಇದೆ. ನದೇವೋ ವಿದ್ಯತೆ ಕಾಷ್ಠೆ. ದೇವತೆ ಎಲ್ಲಿದ್ದಾನೆ ಅಂತ ಹೇಳಿದ್ರೆ, ಒಂದು ಕಾಷ್ಠದ ಮರದಿಂದ ಮಾಡಿರುವಂತಹ ಒಂದು ಬೊಂಬೆಯಲ್ಲಿಯೋ, ಕಲ್ಲಿನಿಂದ ಮಾಡಿರುವಂತಹ ಒಂದು ವಿಗ್ರಹದಲ್ಲಿಯೋ, ಲೋಹದ ರೀತಿಯಾದಂತಹ ವಿಗ್ರಹದಲ್ಲಿಯೋ, ಮಣ್ಣಿನ ವಿಗ್ರಹದಲ್ಲಿಯೋ ಎಲ್ಲೂ ಕೂಡ ಇಲ್ಲ. ಮತ್ತೆ ಎಲ್ಲಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಭಾವದಲ್ಲಿಯೇ ಇದ್ದಾನೆ. ಭಾವೇಹಿ ವಿದ್ಯತೆ ದೇವಃ ತಸ್ಮಾತ್ ಭಾವೋ ಹಿ ಕಾರಣಂ ಎಂಬುದಾಗಿ ಸುಭಾಷಿತಕಾರರು ಬರೀತಾರೆ. ನಮ್ಮ ಭಾವನೆಯೇ ಅಲ್ಲಿ ಮುಖ್ಯ ಆಗಿರುತ್ತೆ. ಶ್ರದ್ಧೆಯಿಂದ ಮಾಡುವಂತಹ ಆ ಪೂಜೆಯಿಂದನೇ ಭಗವಂತ ಪ್ರೀತಿ ಆಗ್ತಾನೆ. ಹಾಗಾದ್ರೆ ನೀವು ಹೇಳುವಂತಹ ವೇದ ಮಂತ್ರಗಳು ಅಥವಾ ನೀವೇನೇನೋ ಹೇಳ್ತಾ ಇದ್ದೀರಾ ಅದು ಯಾವುದು ಬೇಡ, ನಾವು ಶ್ರದ್ಧೆಯಿಂದ ಮಾತ್ರ ಮಾಡುತ್ತೇವೆ ಅಂತ ಹೇಳಿದ್ರೆ ನಿಜವಾಗಿಯೂ ಅದೇ ಉದಾತ್ತವಾಗಿರುವಂಥದ್ದು. ಅದಕ್ಕೆ ಶಂಕರಾಚಾರ್ಯರು ಮಾನಸೋಪಚಾರ ಪೂಜೆ, ಶಿವಮಾನಸ ಧ್ಯಾನ ಇತ್ಯಾದಿ ರೂಪವಾಗಿರುವಂತಹ ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರೆ. ತನ್ಮೂಲಕವಾಗಿ ಯಾವುದೇ ರೀತಿಯಾದಂತಹ ಬಾಹ್ಯದ ವಸ್ತುಗಳಿಲ್ಲದೆ ಕೇವಲ ಮಾನಸಿಕವಾಗಿರುವಂತಹ ಭಾವದಿಂದಲೇ ಭಗವಂತನ ಅರ್ಚನೆಯನ್ನ ಮಾಡಬಹುದು. ಆದರೆ ನಾವೆಲ್ಲರೂ ಕೂಡ ಮಾನವರು. ನಾವು ಯಾವುದೋ ಒಂದು ಕೇವಲ ಕಲ್ಪನೆ ಮಾಡುವುದಕ್ಕಿಂತ ಹೆಚ್ಚು ವಸ್ತುವಿನ ಜೊತೆಗೆ ನಾವು ಸಂಪರ್ಕದಿಂದ ಕೆಲಸವನ್ನ ಮಾಡಿದಾಗ ನಮಗೆ ಇನ್ನೂ ಖುಷಿ, ಸಂತೋಷ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರವಾಗಿ ಪುಷ್ಪದಿಂದ ಫಲರೂಪವಾಗಿ ನಾವು ದೇವತೆಯನ್ನ ಅರ್ಚನೆ ಮಾಡ್ತೇವೆ, ಪೂಜೆಯನ್ನ ಮಾಡ್ತೇವೆ. ಕೇವಲ ವೇದ ಮಂತ್ರಗಳು ಹೇಳಿದಾಕ್ಷಣ ಯಾವುದೋ ಒಂದು ಚಮತ್ಕಾರ ನಡೆದು ಬಿಡುತ್ತೆ, ಮಂತ್ರಕ್ಕೆ ಮಾವಿನಕಾಯಿ ಉದುರು ಬಿಡುತ್ತೆ ಅಂತ ಹೇಳಿ ಒಂದು ಭಾವನೆ ನಮಗೆ ಬರಬಹುದು. ವಸ್ತುತಃ ಮಂತ್ರಕ್ಕೆ ಮಾವಿನಕಾಯಿ ಉದುರತ್ತಾ ಎನ್ನುವಂತಹ ಈ ವಾಕ್ಯ ಯಾವುದು ಕನ್ನಡದಲ್ಲಿ ಪ್ರಸಿದ್ಧವಾಗಿದೆಯೋ ಇದು ಹೇಗೆ ಬಂತು ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಅಲ್ಲಿ ಹೇಳ್ತಿರುವಂಥದ್ದು ವೇದದ ನಿಂದನೆ ಅಲ್ಲ, ವೇದದ ಮಹತ್ವವನ್ನೇ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ವೇದ ಮಂತ್ರವನ್ನ ಮಾವಿನಕಾಯಿ ಎನ್ನುವಂಥದ್ದನ್ನು ಉದುರಿಸಬೇಕು ಅಂತ ಹೇಳಿದ್ರೆ ಕೇವಲ 1 ಅಥವಾ 2 ಕಲ್ಲಿನ ತುಂಡು ಸಾಕಾಗ್ತದೆ, ಮಂತ್ರ ಬೇಕಾಗೋದಿಲ್ಲ. ಮಂತ್ರಗಳು ಯಾಕೆ ಬೇಕು ಅಂತ ಹೇಳಿದ್ರೆ, ಯಾವುದನ್ನ ಕೇವಲ ಪುರುಷ ಶಕ್ತಿಯಿಂದ ಮಾಡಲು ಸಾಧ್ಯವಿಲ್ಲವೋ ಅಂತಹ ಒಂದು ಸಾಮರ್ಥ್ಯವನ್ನ ತಂದುಕೊಂಡು ಉದಾತ್ತವಾಗಿರುವಂತಹ ಕಠಿಣ ಕೆಲಸಗಳನ್ನ ಮಾಡುವುದಕ್ಕೆ ಮಂತ್ರದ ಶಕ್ತಿ, ಅನುಗ್ರಹ ಅದರ ಅವಶ್ಯಕತೆ ಇರುತ್ತೆ. ಹಾಗಾಗಿ ಮಂತ್ರದ ವಿಷಯಗಳನ್ನ ನಾವು ಮುಂದೆ ಹೇಳ್ತಾ ಮುಂದಿನ ದಿನಗಳಲ್ಲಿಯೂ ಕೂಡ ಅದನ್ನು ನಾವು ಹೇಳ್ತೇವೆ. ನಾವು ಸಾಮಾನ್ಯವಾಗಿ ಫಲ, ಪುಷ್ಪ, ಸಾತ್ವಿಕವಾಗಿರುವಂತಹ ವಸ್ತುಗಳನ್ನ ಇಟ್ಟುಕೊಂಡು ಪೂಜೆಯನ್ನ ಮಾಡ್ತೇವೆ. ಇದಕ್ಕೆ ದಕ್ಷಿಣಾಚಾರ ಪೂಜಾ ಅಥವಾ ಸಮಯಾಚಾರ ಪೂಜಾ ಎಂಬುದಾಗಿ ನಾವು ಕರೀತೇವೆ. ಇದೇ ತರಹ ಇನ್ನೊಂದು ಪೂಜಾ ವಿಧಾನ ಇದೆ. ಏನು ಅಂತ ಹೇಳಿದ್ರೆ, ವಾಮಾಚಾರ ರೂಪವಾಗಿರುವಂತಹ ಪೂಜೆ. ವಾಮಾಚಾರ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಒಂದು ಸತಿ ಕಿವಿ ಚುರುಕಾಗಬಹುದು. ವಾಮಾಚಾರ ಅಂತ ಹೇಳಿದ್ರೆ ಏನೋ ಒಂದು ಯಾರಿಗೋ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ಅಲ್ಲ. ವಾಸ್ತವಿಕವಾಗಿ ದೇವರ ಆರಾಧನೆ ಮಾಡುವಂತಹ ಪದ್ಧತಿಯಲ್ಲಿ 2 ರೀತಿಯಾದಂತಹ ಪದ್ಧತಿ ಇದೆ, ಕೌಲಾಚಾರ, ಸಮಯಾಚಾರ ಎಂಬುದಾಗಿ.
ಪ್ರಾಯ ಎಲ್ಲರಿಗೂ ಕೂಡ ಈ ಎರಡು ಪದಗಳು ಚಿರಪರಿಚಿತವಾಗಿಯೇ ಇರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಈ ವಾಕ್ಯ ಬರುತ್ತೆ. ಸಮಯಾಚಾರ ತತ್ಪರ ಅಂತ ಹೇಳಿ. ಸಮಯಾಚಾರ ಅಂತ ಹೇಳಿದ್ರೆ ಸಾತ್ವಿಕ ವಸ್ತುಗಳಿಂದ, ಅರ್ಥಾತ್ ಪುಷ್ಪದಿಂದ, ಹೂವಿನ ಮೂಲಕವಾಗಿ, ಉತ್ತಮ ಹಣ್ಣುಗಳ ಮೂಲಕವಾಗಿ, ನೀರು, ಗಂಧ, ತುಳಸಿ, ಅಕ್ಷತೆ, ಕುಂಕುಮ, ಅರಿಶಿನ ಈ ರೂಪವಾಗಿ ದೇವತೆಯನ್ನ ಅರ್ಚನೆ ಮಾಡುವಂಥದ್ದು. ಕೌಲಾಚಾರ ಅಂತ ಹೇಳಿದ್ರೆ ಅಲ್ಲಿ ಮದ್ಯ, ಮಾಂಸ, ಇನ್ನೊಂದೆಷ್ಟು ವಿಚಾರಗಳು, ಆ ನಾವು ಯಾವುದು ಅಶುದ್ಧ ಅಂತ ಹೇಳಿ ನಾವು ಭಾವಿಸ್ತೇವೋ ತಾಮಸಿಕವಾಗಿರುವಂತಹ ವಸ್ತುಗಳು, ತನ್ಮೂಲಕವಾಗಿ ಆ ದೇವತೆಯನ್ನ ಪ್ರೀತಿ ಮಾಡುತ್ತಾರೆ. ಲಲಿತಾ ಸಹಸ್ರನಾಮದ ಬಗ್ಗೆ ಭಾಷ್ಯವನ್ನ ಬರೆದಿರುವಲ್ಲಿ ಬಹಳ ಪ್ರಸಿದ್ಧರು ಭಾಸ್ಕರರಾಜ ಮಖಿ ಅನ್ನುವಂತಹ ಮಹಾತ್ಮರು. ಅವರು ಈ ರೂಪವಾಗಿಯೇ, ಕೌಲ ರೂಪದಲ್ಲಿಯೇ ದೇವಿಯನ್ನ ಆರಾಧನೆ ಮಾಡುತ್ತಾ ಇದ್ರು ಎಂಬುವಂತಹ ಕಥೆಯನ್ನ ನಾವು ಕೇಳಿರಬಹುದು. ಹೆಚ್ಚಿನ ಜನರು ಆ ವಿಷಯವನ್ನು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹೇಗೆ ಕೌಲಾಚಾರ, ಸಮಯಾಚಾರ ಎನ್ನುವಂಥ ಎರಡು ರೀತಿಯಾದಂತಹ ಪದ್ಧತಿ ಪೂಜಾ ವಿಧಾನದಲ್ಲಿ ನಾವು ಕಾಣಬಹುದು. ನಾವು ಅಳವಡಿಸಿಕೊಂಡಿರುವಂತಹ ಪೂಜಾ ವಿಧಾನದಲ್ಲಿ ಸಮಯಾಚಾರ ರೂಪವಾಗಿಯೇ, ಅರ್ಥಾತ್ ಸಾತ್ವಿಕ ವಸ್ತುಗಳ ಸಹಾಯದಿಂದ ಪೂಜೆಯನ್ನ ಮಾಡುತ್ತೇವೆ. ತನ್ಮೂಲಕವಾಗಿ ಮನಸ್ಸನ್ನ ಉತ್ಕರ್ಷಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥದ್ದು ನಮ್ಮ ಹಿರಿಯರು ನಮಗೆ ಈ ರೂಪವಾಗಿ ತಿಳಿಸಿಕೊಟ್ಟಿರುತ್ತಾರೆ. ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಏನೇನಿರಬೇಕು? ಈ ಷೋಡಶೋಪಚಾರ ಪೂಜಾ ವಿಧಾನವನ್ನ ನಾವು ತಿಳ್ಕೊಂಡು ದೇವತಾ ಪೂಜೆಯನ್ನ ಮಾಡಬೇಕು ಅಂದ್ರೆ ಏನೇನು ನಮ್ಮ ಬಳಿ ಸಲಕರಣೆಗಳಿರಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ವಿವರಣೆಯನ್ನ ನಿಮ್ಮ ಪುಸ್ತಕದ ಆರಂಭದಲ್ಲಿಯೇ ಕೊಟ್ಟಿರುತ್ತಾರೆ. ಅದನ್ನ ನೋಡಿಕೊಂಡ್ರೆ ನಿಮಗೆ ಸುಲಭವಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರ ಹೊರತಾಗಿ ಇನ್ನೇನಿರಬೇಕು ಅಂತ ಹೇಳಿದ್ರೆ ಶುದ್ಧವಾಗಿರುವಂತಹ ಭಕ್ತಿ, ನಿರ್ಮಲವಾಗಿರುವಂತಹ ಮನಸ್ಸು. ಇದಿದ್ದಾಗ ಮಾಡುವಂತಹ ಪೂಜೆ ಸಾರ್ಥಕವಾಗತ್ತೆ. ಯಾಕೆ? ಕೇವಲ ಮನಸ್ಸು ಶುದ್ಧ ಆಗಿದ್ರೆ ಸಾಕಾ? ಇಲ್ಲ, ನಮ್ಮ ದೇಹವೂ ಕೂಡ ಶುದ್ಧ ಆಗಿರಬೇಕು. ಹಾಗೂ ನಾವು ಯಾವ ಮಂತ್ರಗಳ ಉಚ್ಚಾರಣೆಯನ್ನ ಮಾಡ್ತೇವೋ ಅದು ಕೂಡ ಶುದ್ಧವಾಗಿರಬೇಕು. ಅಲ್ಪ ಪ್ರಾಣ ಮಹಾಪ್ರಾಣಗಳ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು. ಅವಾಗ ಮಾತ್ರ ಹೆಚ್ಚು ಶುಭಪ್ರದವಾಗತ್ತೆ. ನಾವು ಕೇವಲ ಮನಸ್ಸಿಂದ ಶುದ್ಧವಾಗಿರ್ತೇವೆ, ಅದೆಲ್ಲ ನಮಗೆ ಗೊತ್ತಿಲ್ಲ, ನಾವು ಹಾಗೆ ಪೂಜೆ ಮಾಡಿದ್ರೆ ಮನಸ್ಸೊಂದು ಶುದ್ಧ ಇದ್ರೆ ಸಾಕಲ್ವಾ ಅಂತ ಹೇಳಿ ನಮ್ಗೆ ಕೆಲವೊಂದ್ಸತಿ ಅನಿಸ್ಬಹುದು. ಕೆಲವೊಂದ್ಸತಿ ಯಾರೋ ಒಬ್ಬರ ಚಿಂತನದ ಪ್ರಭಾವದಿಂದನೋ ಏನೋ ನಮ್ಗೆ ಅನ್ಸ್ಬೋದು ಮನಸ್ಸೊಂದು ಶುದ್ಧ ಇದ್ರೆ ಸಾಕು, ಇನ್ಯಾವುದೂ ಕೂಡ ಬೇಕಾಗೋದಿಲ್ಲ ಅಂತ ಹೇಳಿ. ಸತ್ಯವೂ ಕೂಡ ಇದು ಸತ್ಯವೇ, ಇದಕ್ಕೆ ಅಸತ್ಯ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಹೇಗೆ ಒಬ್ಬ ವ್ಯಕ್ತಿ ಊಟ ಮಾಡಬೇಕು ಅಂತ ಹೇಳಿದ್ರೆ ಅನ್ನ ಎಂತುವಂಥದ್ದು ಪ್ರಧಾನವಾಗಿರುತ್ತೆ. ಆದರೆ ಬರೀ ಅನ್ನವನ್ನ ಅವನು ಊಟ ಮಾಡೋದಕ್ಕೆ ಸಾಧ್ಯವಿಲ್ಲ. ಅನ್ನದ ಜೊತೆಗೆ ಸಾರಿರಬೇಕು, ಸಾಂಬಾರಿರಬೇಕು, ಅಥವಾ ಪಲ್ಯಗಳಿರಬೇಕು, ಅಥವಾ ಮೊಸರಿರಬೇಕು, ಇಂತಹ ಉಪ್ಪಿನಕಾಯಿ ಇದೆಲ್ಲ ಇದ್ದಾಗ ಊಟ ಚಂದ ಅಂತ ಹೇಳಿ ಅನ್ನಿಸ್ತದೆ, ಬಾಯಿಗೆ ರುಚಿ ಆಗುತ್ತೆ. ಕೇವಲ ಅನ್ನವನ್ನು ಊಟ ಮಾಡೋದಕ್ಕೆ ಸಾಧ್ಯವಿಲ್ಲ, ಕೇವಲ ಚಪಾತಿಯನ್ನು ತಿನ್ನೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಕೇವಲ ಬರೀ ಶುದ್ಧ ಮನಸ್ಸಿಂದ ಏನೋ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಸಂಪೂರ್ಣ ಫಲವನ್ನ ಕೊಡೋದಿಲ್ಲ. ಅದರ ಜೊತೆಗೆ ಶುದ್ಧವಾಗಿರುವಂತಹ ದೇಹ, ಸ್ನಾನವನ್ನ ಮಾಡಿಕೊಂಡು ಶುಭ್ರ ವಸ್ತ್ರವನ್ನ ಧರಿಸಿಕೊಂಡು ಉತ್ತಮ ಶ್ಲೋಕಗಳ ಮೂಲಕವಾಗಿ ಯಾವುದೇ ರೀತಿಯಾದಂತಹ ಅಲ್ಪಪ್ರಾಣ ಮಹಾಪ್ರಾಣಗಳ ದೋಷ ಇಲ್ಲದೆ ಮಾಡಿರುವಂತಹ ಪೂಜೆ ಹೆಚ್ಚು ಸಫಲವಾಗ್ತದೆ. ಅಂತಹ ಕಾಲದಲ್ಲಿಯೂ ಕೂಡ ಕೆಲವೊಂದಿಷ್ಟು ಲೋಪದೋಷಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಆಗತ್ತೆ. ಅವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅವಾಗ ಆ ಭಗವಂತನಲ್ಲಿ ಸ್ಮರಣೆಯನ್ನ ಮಾಡಿ ಭಗವಂತನಲ್ಲಿ ಅರ್ಪಣೆಯನ್ನ ಮಾಡಬೇಕು. ಅವಾಗ ಆ ಭಗವಂತ ನಮಗೆ ಪ್ರಸನ್ನನಾಗ್ತಾನೆ, ನಮಗೆ ಅನುಗ್ರಹವನ್ನ ನೀಡ್ತಾನೆ ಎನ್ನುವಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಹರಿ ಓಂ, ಕೇಳಿಸ್ತಾ ಇದೆಯಾ? ಹರಿ ಓಂ. ಹರಿ ಓಂ, ಕೇಳಿಸ್ತಾ ಇದೆಯಾ ಈಗ? ಅಸ್ತು.
ಹೀಗೆ ಈ ರೂಪವಾಗಿ ನಾವು ದೇವತೆಯನ್ನ ಪೂಜೆ ಮಾಡಬೇಕು ಎಂಬುವಂಥದ್ದು ನಾವು ತಿಳಿದ್ವಿ. ಅಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಹೇಳಿದ್ರು. ಸ್ನಾನ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಾಹ್ಮ ಮುಹೂರ್ತದಲ್ಲಿ ಸ್ನಾನವನ್ನ ಮಾಡಬೇಕು. ಸ್ನಾನದ ಮಹತ್ವವೇನು ಅಂತ ಹೇಳಿ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಸ್ನಾನ ಅಂತ ಹೇಳಿದ್ರೆ ಕೇವಲ ನಮ್ಮ ಶರೀರದ ಕೊಳೆಯನ್ನ ತೆಗೆದುಹಾಕತ್ತೆ ಅಂತ ಇಲ್ಲ. ನೀರನ್ನ ನಾವು ತಲೆ ಮೇಲೆ ಹೊಯ್ಕೊಂಡ್ವಿ ಅಂತ ಹೇಳಿದ ತಕ್ಷಣ ಹೇಗೆ ನಮ್ಮ ಹೊರಮೈಯಲ್ಲಿರುವಂತಹ ಕೊಳಕು ಹೇಗೆ ಹೋಗತ್ತೋ ಅದೇ ತರಹ ಮನಸ್ಸಿನ ಕೊಳೆಯು ಕೂಡ ಹೋಗತ್ತೆ. ಸ್ನಾನಂ ನಾಮ ಮನಃ ಪ್ರಸಾದ ಜನನಂ ದುಸ್ವಪ್ನ ವಿಧ್ವಂಸನಂ ಎಂಬುದಾಗಿ ಒಂದು ಸುಭಾಷ್ಯದಲ್ಲಿ ನಾವು ಕೇಳ್ತೇವೆ. ಸ್ನಾನವನ್ನ ಮಾಡೋದ್ರಿಂದ ನಮ್ಮ ದೇಹದ ಕೊಳೆಗಳು ಹೇಗೆ ಹೋಗುತ್ತೋ ಅದೇ ತರಹ ಮನಸ್ಸು ಕೂಡ ಶಾಂತವಾಗ್ತದೆ, ಶುಭ್ರವಾಗ್ತದೆ. ಇದನ್ನ ನಾವು ಅನುಭವದಿಂದ ಕೂಡ ನಾವು ಹೇಳಬಹುದಾಗಿದೆ. ನೀರಿಗೆ ಅಷ್ಟು ಮಹತ್ವ ಇದೆ. ಯಾಕೆ? ನೀರು ಎನ್ನುವಂಥದ್ದು ಬಹಳ ಪ್ರಧಾನವಾಗಿರುವಂತಹ ಒಂದು ವಸ್ತು. ಶುದ್ಧತೆಯಲ್ಲಿ ಶುದ್ಧತೆ ಅಂತ ಬಂದಾಗ ಅಲ್ಲಿ ನೀರು ಎನ್ನುವಂಥದ್ದು ಇರಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿ ನಾವು ಚಿಂತನೆ ಮಾಡೋದಾದ್ರೆ ನೀರಿಗೆ ಅಷ್ಟು ಶಕ್ತಿ ಇದೆ. ಕರೆಂಟ್, ವಿದ್ಯುತ್ ಎನ್ನುವಂಥದ್ದು ಎಲ್ಲಿ ಹೆಚ್ಚು ಹೆಚ್ಚು ಪ್ರವಾಹವಾಗಿ ಹೋಗುತ್ತೆ ಅಂತ ಹೇಳಿದ್ರೆ ನೀರಿನಲ್ಲಿ ಹೆಚ್ಚು ಪ್ರವಾಹವನ್ನ ಹೊಂದುತ್ತದೆ. ಅಷ್ಟು ಶಕ್ತಿ ನೀರಿಗಿದೆ. ಉಪನಿಷತ್ತಿನ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಛಾಂದೋಗ್ಯೋಪನಿಷತ್ತಿನ ಒಂದು ವಿಷಯ ಬರುತ್ತೆ. ಆಪಹ ಅಶಿತಂ ತ್ರೇಧಾ ವಿಧೀಯತೆ ಎಂಬುದಾಗಿ. ನೀರನ್ನ 3 ರೀತಿಯಾಗಿ ವಿಭಾಗವನ್ನ ಮಾಡ್ತಾರಂತೆ. ಯಾವಾಗ ಒಬ್ಬ ವ್ಯಕ್ತಿ ನೀರನ್ನ ಕುಡಿತಾನೋ ಅದು 3 ರೂಪವಾಗಿ 3 ವಿಧವಾಗಿ ಅದು ಬದಲಾವಣೆಯನ್ನು ಹೊಂದುತ್ತೆ. ನೀರಿನ ಮೊದಲನೇ ಭಾಗ ಏನಿದೆಯೋ ಅದು ಮೂತ್ರವಾಗಿ ಹೊರಗಡೆ ಹೋಗುತ್ತೆ. ಎರಡನೇ ಭಾಗ ರಕ್ತ ರೂಪವಾಗಿ ನಮ್ಮ ದೇಹದಲ್ಲಿರುತ್ತೆ. ಮೂರನೆಯ ಭಾಗ ಪ್ರಾಣವಾಗಿ ನಮ್ಮ ದೇಹದಲ್ಲಿರುತ್ತೆ ಅಂತ ಹೇಳಿ. ಹಾಗಾಗಿಯೇ ಯಾರಾದರೂ ಒಬ್ರು ತಮ್ಮ ಜೀವನ ಯಾತ್ರನ್ನ ಮುಗಿಸಿದ್ದಾರೆ, ಮುಗಿಸುವಂತಹ ಕೊನೆಯ ಘಟ್ಟದಲ್ಲಿದ್ದಾರೆ ಅಂದ್ರೆ ಅವರ ಬಾಯಿಯಲ್ಲಿ ನೀರನ್ನ ಬಿಡ್ತೇವೆ. ಅಥವಾ ಯಾರೊಬ್ಬ ತುಂಬಾ ಸುಸ್ತಾಗಿ ಬಳಲಿ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಮೊದಲು ನಾವು ಕೊಡುವಂತಹದ್ದು ನೀರು. ಅವನು ಕುಡಿದ ತಕ್ಷಣ ಅವನಿಗೆ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತೆ, ಅಬ್ಬಾ ಜೀವ ಬಂತು ಅಂತ ಹೇಳಿ ಎಲ್ಲರೂ ಹೇಳುತ್ತಾರೆ. ಅಂದರೆ ನೀರಿಗೆ ಅಷ್ಟು ಮಹತ್ವ ಇದೆ. ಸಾಕಷ್ಟು ವಿಜ್ಞಾನಿಗಳು ಕೂಡ ಇದನ್ನ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮೂಲಕವಾಗಿ ಅವರು ಇದನ್ನ ಕಂಡುಕೊಂಡು ಕೂಡ ಇದ್ದಾರೆ, ನೀರಿಗೆ ಎಷ್ಟು ಮಹತ್ವ ಇದೆ ಅಂತ ಹೇಳಿ. ಒಂದು ಚಿಕ್ಕ ಲೋಟದಲ್ಲಿ ನೀರನ್ನ ಹಿಡಿದುಕೊಂಡು ಆ ನೀರು ಎಷ್ಟು ಸುಂದರವಾಗಿದೆ ಅಂತ ಹೇಳಿ ವರ್ಣಿಸುತ್ತಾ ಅದರ ವರ್ಣನೆಗಳನ್ನ ಮಾಡಿ ಒಂದು ಕಡೆ ಇಡುತ್ತಾರೆ. ಅದೇ ತರಹ ಇನ್ನೊಂದು ಕಡೆ ಇನ್ನೊಂದು ಲೋಟದಲ್ಲಿ ಆ ನೀರನ್ನ ತೆಗೆದುಕೊಂಡು ನೀರಿನ ಬಗ್ಗೆ ದೂಷಣೆಗಳನ್ನ ಹೇಳಿ ಇಡ್ತಾರೆ. 1 ವಾರಗಳ ನಂತರ ನೋಡಿದ್ರೆ ಆ ಯಾವ ಲೋಟದಲ್ಲಿ ಇದ್ದ ನೀರು, ಯಾವ ಲೋಟವನ್ನ ಹಿಡಿದುಕೊಂಡು ಆ ವರ್ಣನೆಗಳನ್ನ ಮಾಡಿರುವಂತಹ ಲೋಟ ಯಾವ್ದಿತ್ತೋ ಅದು ಕೆಟ್ಟು ಹೋಗಿರೋದಿಲ್ಲ, ಅದು ಹಾಗೇ ಇರುತ್ತೆ. ಇನ್ನೊಂದು ಲೋಟದಲ್ಲಿರುವಂತಹ ನೀರು, ಯಾವ ಲೋಟವನ್ನು ಹಿಡಿದುಕೊಂಡು ಕೆಟ್ಟ ಮಾತುಗಳಿಂದ ದ್ವೇಷ ಬುದ್ಧಿಯಿಂದ ವರ್ಣನೆಯನ್ನ ಮಾಡಿರ್ತಾರೋ ಅದು ಕೆಟ್ಟು ಹೋಗಿರುತ್ತೆ. ನಾವು ಇದರಲ್ಲೇ ಅರ್ಥ ಮಾಡಿಕೊಳ್ಳಬಹುದು ನೀರಿನ ಮಹತ್ವ ಎಷ್ಟಿದೆ. ನಾವು ಹೇಳುವಂತಹ ವಾಕ್ಯಗಳಾಗಿರಬಹುದು, ನಾವು ಹೇಳುವಂತಹ ಶ್ಲೋಕಗಳು ಅಥವಾ ಮಂತ್ರಗಳೇನಾಗಿರಬಹುದು, ಅದರ ಪರಿಣಾಮ ಈ ಪಂಚಮಹಾಭೂತಗಳಲ್ಲಿ ಒಂದಾಗಿರುವಂತಹ ನೀರಿನಲ್ಲಿ ಎಷ್ಟು ಪರಿಣಾಮವನ್ನು ಅದು ಹೊಂದುತ್ತೆ ಎನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಳಬಹುದಾಗಿದೆ. ಹಾಗಾಗಿಯೇ ಆ ನೀರಿನ ಮೂಲಕವಾಗಿ ನಾವು ಸ್ನಾನವನ್ನ ಮಾಡಬೇಕು. ಸ್ನಾನ ಮೂಲಕವಾಗಿ ನಾವು ಕಾಯದಿಂದ ಶುದ್ಧವಾಗ್ತೇವೆ, ಮನಸ್ಸಿನಲ್ಲಿಯೂ ಕೂಡ ಶುದ್ಧತೆಯನ್ನ ಹೊಂದುವುದಕ್ಕೆ ಸಾಧ್ಯವಾಗುತ್ತೆ. ಸ್ನಾನ ಆದ ನಂತರ ಶುದ್ಧ ವಸ್ತ್ರಗಳನ್ನು ಧರಿಸ್ತೇವೆ, ಅವಾಗ ನಮಗೆ ಇನ್ನೂ ಮನಸ್ಸಿಗೆ ಖುಷಿ ಆಗ್ತದೆ. ಯಾವಾಗ ಹತ್ತಿ ಬಟ್ಟೆಯನ್ನ ಅಥವಾ ರೇಷ್ಮೆ ವಸ್ತ್ರವನ್ನು ನಾವು ಧರಿಸಿದಾಗ ನಮಗೆ ಗೊತ್ತಿಲ್ಲದೆ ನಮಗೊಂದು ಮನಸ್ಸಿನಲ್ಲಿ ಆನಂದ ಉಂಟಾಗ್ತದೆ. ಆ ಮನಸ್ಸಿನ ಆನಂದವನ್ನ ಪ್ರಫುಲ್ಲತೆಯನ್ನ ಹೊಂದಿಕೊಂಡು ತದುತ್ತರ ಪೂಜೆಗೆ ನಾವು ಅಣಿಯಾಗಬೇಕಾಗುತ್ತೆ. ಅದೇ ತರಹ ತಿಲಕವನ್ನ
ಧಾರಣೆ ಮಾಡಬೇಕು. ತಿಲಕ ಧಾರಣೆಯನ್ನ ಮಾಡದೆ ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅದು ಫಲವನ್ನ ಕೊಡೋದಿಲ್ಲ ಎಂಬುದಾಗಿ ಶಾಸ್ತ್ರದ ವಾಕ್ಯಗಳು ಅಲ್ಲಲ್ಲಿ ನಾವು ನೋಡಬಹುದಾಗಿದೆ. ಅವರವರ ಆಚಾರದಂತೆ, ಅವರವರ ಸಂಪ್ರದಾಯದಂತೆ, ಅವರವರ ಪದ್ಧತಿಯಂತೆ ಅವರವರು ತಿಲಕವನ್ನು ಧಾರಣೆ ಮಾಡಬೇಕು. ತಿಲಕ ಧಾರಣೆ ಮಹತ್ವ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಈ ವಿಷಯ ಕೂಡ ಗೊತ್ತೇ ಇದೆ ಅಂತ ಹೇಳಿ ಭಾವಿಸ್ತೇನೆ. ನಮಗೆ ನಮ್ಮ ಶರೀರದಲ್ಲಿ ಚಕ್ರಗಳ ವ್ಯವಸ್ಥೆ ಇದೆ. ಆ ಚಕ್ರಗಳಲ್ಲಿ ಭ್ರೂಮಧ್ಯ ಎರಡು ಹುಬ್ಬಿಗಳ ನಡುವೆ ಇರುವಂತಹ ಚಕ್ರ ಆಜ್ಞಾ ಚಕ್ರ ಅಂತ ಹೇಳಿ, ಅಲ್ಲಿ ನಾವು ಕುಂಕುಮವನ್ನು ಅಥವಾ ಸಿಂಧೂರವನ್ನು ತಿಲಕವನ್ನು ಧಾರಣೆ ಮಾಡೋದ್ರಿಂದ ಆ ಚಕ್ರ ಸ್ಫುಟವಾಗಿ ಇನ್ನೂ ಹೆಚ್ಚಾಗಿ ಪ್ರಕಟಗೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ತನ್ಮೂಲಕವಾಗಿ ಅದರ ಚಟುವಟಿಕೆಯನ್ನ ಅದು ಮಾಡುತ್ತೆ ಎಂಬುವಂಥದ್ದು ಯೌಗಿಕವಾಗಿ ನಾವು ಹೇಳಬಹುದು. ಸಾಮಾನ್ಯವಾಗಿ ಹೇಳೋದಾದ್ರೆ, ಯಾವ ಒಬ್ಬ ವ್ಯಕ್ತಿ ತಿಲಕವನ್ನು, ಭಸ್ನವನ್ನು, ಗಂಧವನ್ನು, ಕುಂಕುಮವನ್ನು ಧಾರಣೆ ಮಾಡಿರ್ತಾನೋ ಅವನ ನೋಡಿದ ತಕ್ಷಣ ನಮಗೆ ಯಾವುದೇ ರೀತಿಯಾದಂಥ ಕೆಟ್ಟ ಭಾವನೆ ಬರೋದಿಲ್ಲ. ಅವನ ಬಗ್ಗೆ ಒಂದು ಧನಾತ್ಮಕವಾಗಿರುವಂತಹ ಚಿಂತನೆಯೇ ಮನಸ್ಸಿನಲ್ಲಿ ಮೂಡುತ್ತೆ ಹೊರತು ಋಣಾತ್ಮಕವಾಗಿರುವಂತಹ ಚಿಂತನೆ ಬರೋದಿಲ್ಲ. ಹಾಗಾಗಿ ನಮ್ಮ ಶರೀರ, ಮನಸ್ಸು ಎಲ್ಲವೂ ಕೂಡ ಶುದ್ಧ ಆಗಿರಬೇಕು. ಅದಕ್ಕೆ ಸಹಕಾರವಾಗಿರುವಂಥದ್ದು ತಿಲಕವೂ ಕೂಡ ಅದಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಕೆಲವೊಂದಷ್ಟು ಕ್ಷೇತ್ರಗಳ ಹೋಗಿರುತ್ತೇವೆ, ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಹೋಗಿರುತ್ತೇವೆ, ಅಥವಾ ಯಾವುದೋ ಒಂದು ವಿಶಿಷ್ಟ ಪೂಜೆ ಮಾಡಿರುತ್ತೇವೆ. ಅವಾಗ ನಮಗೆ ಕೊನೆಗೆ ಅರ್ಚಕರು ಅಥವಾ ಪುರೋಹಿತರು ವಿಶಿಷ್ಟ ಕುಂಕುಮವನ್ನು ಕೊಟ್ಟಿರ್ತಾರೆ ಅಥವಾ ಭಸ್ಮವನ್ನು ಕೊಟ್ಟಿರ್ತಾರೆ. ಅದು ಇನ್ನೂ ಪವಿತ್ರವಾಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ವಿಶಿಷ್ಟ ಮಂತ್ರಗಳಿಂದ, ಬೀಜ ಮಂತ್ರಗಳಾಗಿರಬಹುದು, ನಾಮ ಮಂತ್ರಗಳಾಗಿರಬಹುದು, ಏತನ್ಮೂಲಕವಾಗಿ ಅದನ್ನ ಅಭಿಮಂತ್ರಿಸಿಕೊಂಡು ಪೂಜೆಯನ್ನ ಮಾಡಿರ್ತಾರೆ. ಅಂತಹ ಕುಂಕುಮವನ್ನು, ಭಸ್ಮವನ್ನು ಧಾರಣೆ ಮಾಡೋದ್ರಿಂದ ಇನ್ನೂ ನಮಗೆ ಶುಭಪ್ರದವೇ ಆಗಿರುತ್ತೆ. ಅಂತಹ ತಿಲಕಗಳನ್ನು ಧಾರಣೆ ಮಾಡಿಕೊಂಡು ನಾವು ಪೂಜೆಯನ್ನ ಮಾಡಬೇಕು ಎನ್ನುವಂಥದ್ದು ನನಗೆ ಗೊತ್ತಾಗ್ತದೆ. ಹಾಗಾಗಿ ಇವತ್ತು ನಾವು ಇಷ್ಟು ವಿಚಾರಗಳನ್ನು ನಾವು ಇವತ್ತಿಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ.